ತಮಿಳಿನ ಖ್ಯಾತ ನಿರ್ದೇಶಕ ಭಾರತಿ ರಾಜ ನಿಧನರಾಗಿದ್ದಾರೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ನಿರ್ದೇಶಕರು ಇವರು. ಸಾಕಷ್ಟು ಹೆಸರನ್ನ ಮಾಡಿದಂಥ ಖ್ಯಾತ ನಿರ್ದೇಶಕ ಭಾರತಿ ರಾಜ ಇನ್ನಿಲ್ಲ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಭಾರತಿ ರಾಜ. 85ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ ಭಾರತಿ ರಾಜ. ಶಿವಾಜಿ ಗಣೇಶನ್, ರಜನಿಕಾಂತ್, ಕಮಲ್ ಹಾಸನ್ ಸೇರಿದಂತೆ ಹಲವು ಸೂಪರ್ ಸ್ಟಾರ್ಗಳ ಚಿತ್ರಕ್ಕೆ ಇವರು ನಿರ್ದೇಶನವನ್ನು ಮಾಡಿದ್ರು, ಆಕ್ಷನ್ ಕಟ್ ಹೇಳಿದರು. ಕೆಲ ತಿಂಗಳ ಹಿಂದೆ ಪುತ್ರ ಮನೋಜ್ ಕೂಡ ನಿಧನರಾಗಿದ್ದರು ಹೃದಯಾಘಾತದಿಂದ. ಅವರ ಪುತ್ರ ಮನೋಜ್ ಅಂದರೆ ಭಾರತಿ ರಾಜರ ಪುತ್ರ ಮನೋಜ್ ನಿಧನರಾಗಿದ್ದರು. ಇದರಿಂದ ಸಾಕಷ್ಟು ನೊಂದಿದ್ರು ನಿರ್ದೇಶಕ ಭಾರತಿ ರಾಜ. ಬಳಿಕ ದೀರ್ಘಕಾಲದ ಅನಾರೋಗ್ಯಕ್ಕೆ ಈಡಾಗಿದ್ದರು. ಬರವಣಿಗೆ, ನಿರ್ದೇಶನ, ನಟನೆ ಮೂಲಕವೂ ಗಮನವನ್ನು ಸೆಳೆದಿದ್ರು. 16 ವಯಸ್ಸಿನಿಲೆ ಕಿಳಕ್ಕೆ ಪೋಗುಂ ರೈಲ್, ಸಿಗಪ್ಪು ರೋಚಾಕಳ್, ಕಾದಲ್ ಓವಿಯಂ, ಮುದಲ್ ಮರ್ಯಾದೈ ಸೇರಿ ಹಲವು ಚಿತ್ರಗಳನ್ನು ನಿರ್ದೇಶಿಸಿ ಸೂಪರ್ ಹಿಟ್ ನಿರ್ದೇಶಕ ಅನ್ನೋ ಪಟ್ಟವನ್ನು ಅಲಂಕರಿಸಿದ್ರು ಭಾರತಿ ರಾಜ ತಮ್ಮ 85ನೇ ವಯಸ್ಸಿನಲ್ಲಿ. ಈಗ ಕೊನೆಯುಸಿರೆಳೆದಿದ್ದಾರೆ. ದೀರ್ಘಕಾಲದ ಅನಾರೋಗ್ಯ. ಇತ್ತೀಚೆಗಷ್ಟೇ ಅವರ ಪುತ್ರ ಮನೋಜ್ ಕೂಡ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ರು, ಇಹಲೋಕ ತ್ಯಜಿಸಿದ್ರು. ಅದರಿಂದ ಕೂಡ ಸಾಕಷ್ಟು ಬೇಸರದಲ್ಲಿ ಇದ್ದರು ಭಾರತಿ ರಾಜ. ದೀರ್ಘಕಾಲದ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಭಾರತಿ ರಾಜ ಕೊನೆಯುಸಿರೆಳೆದಿದ್ದಾರೆ 85ನೇ ವಯಸ್ಸಿನಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.